ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಕಾಯ್ತಿರುವ ಎಲ್ಲರಿಗೂ ಇದೀಗ ರಾಜ್ಯ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿದೆ. ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಹೌದು, 6ನೇ ಮತ್ತು 7ನೇ ಕಂತಿನ ಹಣಕ್ಕೋಸ್ಕರ ಇಲ್ಲೇ ತನಕ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ರು. ಇದೀಗ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತ ಆದೇಶ ಬಂದಿದೆ. ಅಂದ್ರೆ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಇಲ್ಲೇ ತನಕ 6ನೇ ಕಂತು ಹಣ ಬಿಡುಗಡೆಯಾಗಿ ಕೆಲವರಿಗೆ ಮಾತ್ರ ಬಂದಿತ್ತು, ಉಳಿದವರಿಗೆ ಬಂದಿರಲಿಲ್ಲ. ಹಾಗೆ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದನ್ನು ಕೂಡ ಕಾಯ್ತಾ ಇದ್ರು. ಇದೀಗ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಜೊತೆಗೆ 3 ಬಿಗ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅವರು ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ 3 ಬಿಗ್ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಅನ್ನು ತಿಳ್ಕೊಂಡ್ರೆ ನಿಮ್ಗೆ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಾರದೇ ಇದ್ರೆ ನಿಮಗೆ ಕಾರಣ ಗೊತ್ತಾಗುತ್ತೆ, ಯಾವ ಕಾರಣದಿಂದ ನಿಮಗೆ ಹಣ ಬರದು ನಿಂತೋಯ್ತು ಅಂತ. ಹಾಗಾಗಿ ಪ್ರತಿಯೊಬ್ಬರು 3 ಬಿಗ್ ಅಪ್ಡೇಟ್ ಅನ್ನು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಮೊದಲದಾಗಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಅದೇ ರೀತಿ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಅಧಿಕೃತ ಆದೇಶ ನೀಡಿದೆ ಅಂತ ಹೇಳಿದ್ರೆ 6ನೇ ಮತ್ತು 7ನೇ ಕಂತಿನ ಹಣ ಬಿಡುಗಡೆ ವಿಷಯದಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದೆ. 6ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು, ಆದ್ರೆ ಎಲ್ಲರಿಗೂ ಕೂಡ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಅಪ್ಡೇಟ್. ಜೊತೆಗೆ 7ನೇ ಕಂತಿನ ಹಣ ಬಿಡುಗಡೆಗೆ ಒಂದು ಡೇಟ್ ಫಿಕ್ಸ್ ಆಗಿದೆ. ಅಂದ್ರೆ ನಾಳೆ ನಿಮ್ಗೆ 6ನೇ ಮತ್ತು 7ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ 6ನೇ ಕಂತಿನ ಹಣ ಜೊತೆಗೆ 7ನೇ ಕಂತಿನ ಹಣ. ಹಾಗಾಗಿ ಯಾರಿಗೆಲ್ಲ 6ನೇ ಕಂತಿನ ಹಣ ಈಗಾಗಲೇ ಬಂದಿದೆ ಅವರಿಗೆ 7ನೇ ಕಂತಿನ ಹಣ ನಾಳೆ ಬಿಡುಗಡೆಯಾಗುವುದಾಗಿ ಅಧಿಕೃತ ಆದೇಶ ಬಂದಿದೆ. ಗೃಹಲಕ್ಷ್ಮಿಯ 6ನೇ ಮತ್ತು 7ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಿ, ನಾಳೆ ನಿಮ್ಗೆ ಹಣ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಿಡುಗಡೆ ನಾಳೆಯಿಂದ ಪ್ರಾರಂಭ ಆಗ್ತಿದೆ ಅಂತ ಹೇಳಿದರೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಇದೀಗ 3 ಬಿಗ್ ಅಪ್ಡೇಟ್ ಬಂದಿದೆ. ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲವಾದ್ರೆ ಯಾಕೆ ಬಂದಿಲ್ಲ ಅಂತ ನಿಮಗೆ 3 ಬಿಗ್ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ. ಅದರಲ್ಲಿ ಮೊದಲನೇದಾಗಿ ಇದು ಇಂಪಾರ್ಟೆಂಟ್ ಆಗಿ ತುಂಬಾ ಮಂದಿ ಏನ್ ಮಾಡಿದ್ದಾರೆ, ಶ್ರೀಮಂತರು ಕೂಡ BPL ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಕೊಟ್ಟು BPL ರೇಷನ್ ಕಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ಬರುವುದಿಲ್ಲ. ಇಲ್ಲೇ ತನಕ ಬರ್ತಿದ್ರು ಕೂಡ ಇನ್ಮೇಲೆ ಸ್ಟಾಪ್ ಆಗುತ್ತಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಬಂದಿರುವಂತ 2ನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ತುಂಬಾ ಮಂದಿ ಮಹಿಳೆಯರು ಏನ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ತುಂಬಾ ಕೆಲವೊಂದು ದಾಖಲೆಗಳಲ್ಲಿ ಅಥವಾ ಮೊಬೈಲ್ ನಂಬರು, ಬ್ಯಾಂಕ್ ಡೀಟೇಲ್ಸ್ ನಲ್ಲಿ ಏನೆಲ್ಲ ತೊಂದರೆ ಆದ್ರಿಂದ ಅವರಿಗೆ ಇನ್ನೂ ಕೂಡ 1 ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಎಲ್ಲರಿಗೂ 6ನೇ ಮತ್ತು 7ನೇ ಕಂತಿನ ಹಣ ಬರ್ತಾ ಇದೆ, ಆದ್ರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಮೊದಲ ಕಂತಿನ ಹಣ ಬಂದಿಲ್ಲ. ಅಂತವರು ಇದೀಗ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಂತ ರಾಜ್ಯ ಸರ್ಕಾರ ಹೇಳಿದೆ. ಇದು 2ನೇ ಅಪ್ಡೇಟ್. ಇನ್ನು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ 3ನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಬ್ರು ಏನ್ ಮಾಡಿದ್ದಾರೆ, ತುಂಬಾ ಮಂದಿ ಮಹಿಳೆಯರು ಒಂದೇ ಮನೇಲಿ ಇದ್ಕೊಂಡು ಇಬ್ರಿಬ್ರು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಪಡಿಬೇಕಂತ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರು ತೆಗೆಸಿ ಇನ್ನೊಂದು ಹೊಸ ರೇಷನ್ಗೆ ಅರ್ಜಿ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಮುಖಾಂತರ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು. ಅಂತವರಿಗೆ ಕೂಡ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣ ಬರುವುದಿಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಇದು 3 ಬಿಗ್ ಅಪ್ಡೇಟ್ ರಾಜ್ಯ ಸರ್ಕಾರ ನೀಡಿದೆ. ಇದರ ಜೊತೆಗೆ 6ನೇ ಮತ್ತು 7ನೇ ಕಂತಿನ ಹಣ, 6ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೆ ಮತ್ತು 7ನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ದೀರಿ ಎಲ್ಲರಿಗೂ ಕೂಡ ನಾಳೆಯಿಂದ ಬಿಡುಗಡೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂದ್ರೆ ನೀವು ನಾಳೆ ತನಕ ವೇಟ್ ಮಾಡಿ, ನಾಳೆಯಿಂದ ಪ್ರಾರಂಭ ಆಗುತ್ತೆ ಜಿಲ್ಲಾವಾರು ಪ್ರಕಾರ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ 1 ಕಂತಿನ ಹಣ ಇನ್ನೂ ಬಂದಿಲ್ಲ ಆದ್ರೆ ನೀವು ಮಾಡಬೇಕಾಗಿರೋದು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಮೊದಲು ಬಾರಿ ನೀವು ಅರ್ಜಿ ಸಲ್ಲಿಸಿದಾಗ ಕೆಲವೊಂದು ದಾಖಲೆಗಳಲ್ಲಿ ತೊಂದರೆಯಿಂದ ಸರ್ವರ್ ಸಮಸ್ಯೆ ಆಯಿತು, ಜೊತೆಗೆ ಬೇರೆ ಒಂದು ತಾಂತ್ರಿಕ ದೋಷದಿಂದ ಅದು ನಿಮಗೆ ಸ್ಟಾಪ್ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಇನ್ಮೇಲೆ ನಿಮಗೆ ಯಾವುದೇ ರೀತಿಯಲ್ಲಿ ಪೆಂಡಿಂಗ್ ಆಗಲ್ಲ. ಅದೇ ರೀತಿ ತುಂಬಾ ಮಂದಿ ಇನ್ನೂ ಕೂಡ 5ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಎಷ್ಟು ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅನ್ನು ನಿರಂತರವಾಗಿ ಪಡಿಬೇಕಂದ್ರೆ ಪ್ರತಿಯೊಬ್ಬರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಲೈಕ್